ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿ, ಶ್ರೀರಾಮ ಸೇನೆ ಮುಖ್ಯಸ್ಥರನ್ನ ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿ, ಶ್ರೀರಾಮ ಸೇನೆ ಮುಖ್ಯಸ್ಥರನ್ನ ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿ, ಶ್ರೀರಾಮ ಸೇನೆ ಮುಖ್ಯಸ್ಥರನ್ನ ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿ. ಶ್ರೀರಾಮ ಸೇನೆ ಮುಖ್ಯಸ್ಥರನ್ನ ಅರೆಸ್ಟ್ ಮಾಡಿ. ನನ್ನ ಹೆಸರು ಶ್ರೀಪುರ ದೇವರಾಜ್ ಅಂತ, ತಾಲೂಕು DSS ನ ಸಂಘಟನಾ ಸಂಚಾಲಕರು. ಇವತ್ತು ಏನು ದೇಶದಲ್ಲಿ ಕೋಮುವಾದ ತಾಂಡವಾಡ್ತಾ ಇದೆ, ಅದಕ್ಕೆ ಕನ್ನಡಿ ಹಿಡಿದಂತೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಮಾನ್ಯ ವಿಧಾನ ಪರಿಷತ್ ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರು, ಅವರು ಸಂವಿಧಾನ ಬದ್ಧವಾಗಿ ಅವರಿಗೆ ಬಂದಂತ ಹುದ್ದೆಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಉತ್ತರಾಖಂಡ್ನ ನೈನಿತಾಲ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ರಾಮಲೀಲಾ ಮೈದಾನದಲ್ಲಿ ಅವರ ಮಾಡಿದಂತ ಒಂದು ಕಾರ್ಯಕ್ರಮ ಮಾಡಿ ಹೋದ್ಮೇಲೆ ಆ ಒಂದು ಪ್ರದೇಶವನ್ನ ಹೋಮ ಹವನ ಮತ್ತು ಗಂಜಲ ಸಗಣಿಯಿಂದ ಸ್ವಚ್ಛ ಮಾಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ ನಮ್ಮ ಸಂವಿಧಾನಬದ್ಧವಾಗಿ ನೋಡಿದ್ರೆ. ಇದನ್ನು ಮಾಡಿದಂತಹ ಕೋಮುವಾದಿಗಳು ಶ್ರೀರಾಮ ಸಂಘಟನೆ ಇರ್ಬೋದು, BJP ಇರ್ಬೋದು, ಇತರೆ ಎಲ್ಲ ಕೋಮುವಾದಿ ಸಂಘಟನೆಗಳನ್ನ ಈ ಕೃತ್ಯ ಎಸಗಿದಂಥವರನ್ನ ನಾವು ಖಂಡಿಸುತ್ತಾ ಅವರನ್ನ ತಕ್ಷಣ ಅರೆಸ್ಟ್ ಮಾಡಿ ಕಾನೂನು ರೀತಿ ಕ್ರಮ ಜರುಗಿಸಿ ಅವರನ್ನ ಗಡಿಪಾರು ಮಾಡಿ ದೇಶದಿಂದ ಹೊರಗಾಕ್ಬೇಕಂತ ನಾನು ನಮ್ಮ ದಲಿತ ಸಂಘರ್ಷ ಸಮಿತಿ ಪರವಾಗಿ ನಾನು ಮನವಿ ಮಾಡ್ಕೊಳ್ತೇನೆ. ದೇಶದಲ್ಲಿ ಏನು ಕೋಮುವಾದಿ ತಾಂಡವಾಡ್ತಾ ಇದೆ ಅಂದ್ರೆ BJP ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಏನಿವತ್ತು ನರೇಂದ್ರ ಮೋದಿ ಅವರಾಗ್ಬೋದು, ಅಮಿತ್ ಶಾ ಆಗ್ಬೋದು, ಇಂಥ ಘಟನೆ ನಡೆದು ಸುಮಾರು 1 ವಾರ ಕಳೆದ್ರು ಇದುವರೆಗೂ ನಿದ್ದೆ ಮಾಡ್ತಾ ಇದ್ದಾರೆ ಅನ್ನೋ ಗೊತ್ತಿಲ್ಲ. ಆದ್ರೆ ಅವ್ರಿಗೆ ಮನುಷ್ಯತ್ವ ಮಾನವೀಯತೆ ಏನಾದ್ರು ಇದ್ರೆ ಈ ಕೂಡಲೇ ತಕ್ಷಣ ಅವ್ರನ್ನೆಲ್ಲ ಬಂಧಿಸಿ ಈಗಾಗ್ಲೇ ಅವರು ಏನಾದ್ರೂ ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕಾಗಿತ್ತು. ಆದ್ರೆ ಇದುವರೆಗೂ ತುಟಿ ಬಿಚ್ಚಿಲ್ಲ. ಆದ್ರೆ ಇದ್ರಲ್ಲೇ ಗೊತ್ತಾಗ್ತೈತೆ ಮನುವಾದಿಗಳು ಯಾವ ತರ ನಾಟಕ ಆಡ್ತಾವ್ರೆ ಅಂತ. ಅಲ್ಪಸಂಖ್ಯಾತರು ದಲಿತರು ಅಂದ್ರೆ ಆಗೋದೇ ಅಲ್ವಾ? ಈ ದೇಶದಲ್ಲಿ ಯಾರು ಬದುಕಲೇಬಾರ್ದ? ದಯವಿಟ್ಟು ಇದನ್ನ ಎಲ್ರು ಇಡೀ ದೇಶನೇ ತಲೆ ಬಗ್ಸುವಂತ ಕೆಲಸ ಮಾಡಿರೋದ್ರಿಂದ ಈಗಾಗ್ಲೇ ಅವರು ಎಚ್ಚೆತ್ಕೊಂಡು ಅವ್ರಿಗೆ ತಕ್ಕಂತ ಶಿಕ್ಷೆ ಕೊಡದೆ ಹೋದ್ರೆ ಇನ್ನು ಮುಂದಿನ ದಿನಗಳಲ್ಲಿ ರಾಷ್ಟ್ರಾದ್ಯಂತ ಹೋರಾಟಗಳು ಶುರುವಾಗ್ತವೆ. ಅದನ್ನ ಎದುರಿಸಕ್ಕೆ ಎಲ್ಲರೂ ಸಮನಾಗಿ ಮಾಡ್ಬೇಕಾಗ್ತದೆ. ಆದ್ರಿಂದ ಯಾವುದೇ ಕಾರಣಕ್ಕೂ ಅವ್ರನ್ನ ಬಂಧಿಸಿ ಈ ಕೂಡಲೇ ಗಡಿಪಾರು ಮಾಡಿ ಮತ್ತೆ ಅವ್ರಿಗೆ ಗಲ್ಲು ಶಿಕ್ಷೆ ಆಗೋ ತರ ಮಾಡ್ಬೇಕಂತ ಈ ಸಂಘಟನೆ ಮುಖಾಂತರ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಜೈ ಭೀಮ್. ನನ್ನ ಹೆಸರು ಮಂಜುಳಾ ನಾಗರಾಜು. ನಾನು ಗಾಂಧಿನಗರ DSS ಅಲ್ಲಿ ಜಿಲ್ಲಾ ಸಂಚಾಲಕ ಕೆಲಸ ಮಾಡ್ತಾ ಇದ್ದೀನಿ. ಇದು ನಮ್ದು ಮಹಿಳಾ ಒಕ್ಕೂಟದಲ್ಲಿ ಫಸ್ಟ್ ಹೋರಾಟ ನಮ್ದು ಹೇಳ್ಬೇಕು ಅಂದ್ರೆ. ಅದು ಅಮಿತ್ ಶಾ ಅವ್ರ ವಿರುದ್ಧನೇ ನಮ್ದು ಹೋರಾಟ ಇವತ್ತು. ಏನ್ ನಮ್ಮ ಇವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಏನ್ ಅವಮಾನ ಮಾಡಿದ್ದಾರೆ ಅದ್ರ ಸಲುವಾಗಿ ನಾವು ಇವತ್ತು ಹೋರಾಟ ಇಟ್ಕೊಂಡಿದ್ದೀರಿ. ಯಾಕಂದ್ರೆ ನಾವು ಯಾರೇ ನಮ್ಮ ಜಿಲ್ಲೆಗೆ ಬರ್ಲಿ, ನಮ್ಮ ರಾಜ್ಯಕ್ಕೆ ಬರ್ಲಿ, ನಮ್ಮ ದೇಶಕ್ಕೆ ಬರ್ಲಿ, ನಾವು ಗೌರವ ಕೊಡ್ತೀರಿ. ಆದ್ರೆ ಅವ್ರಿಗೆ ಗೌರವ ಅನ್ನೋದೇ ಗೊತ್ತಿಲ್ಲ, ಒಂದು ಘನತೆ ಅನ್ನೋದೇ ಗೊತ್ತಿಲ್ಲ. ಅವ್ರು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೋದಾಗ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದ್ಮೇಲೆ ಅವ್ರು ಸಗಣಿಯಾಗಿ ಸಾರ್ಸವ್ರೆ, ಹೋಮಗಳು ಹಾಕಿದ್ದಾರೆ, ಗಂಜಲ ಸಿಂಚಿದ್ದಾರೆ. ಇದು ತಪ್ಪು ಅವ್ರು ಮಾಡಿರೋದು. ಯಾಕಂದ್ರೆ ಒಂದು ದೇಶದಲ್ಲಿ ಈ ತರ ಮಾಡಬಾರ್ದು. ರಾಷ್ಟ್ರೀಯ ನಾಯಕರಿಗೆ ಗೌರವ ಇರಬೇಕು. ನಾವು ಅಮಿತ್ ಶಾ ಅವ್ರು ಬಂದಿದ್ರು, ಮೋದಿ ಅವ್ರು ಬಂದಿದ್ರು, ಮುರ್ಮು ಅವ್ರು ಬಂದಿದ್ರು ಮೈಸೂರಿಗೆ. ಅದು ನಾವು ಯಾವುದೇ ತರದ ಈ ತರದ ಕಾರ್ಯಕ್ರಮಗಳು ಮಾಡಿಲ್ಲ, ಹೋಮಗಳು ಹಾಕಿಲ್ಲ, ಅವನಗಳು ಹಾಕಿಲ್ಲ. ಯಾಕಂದ್ರೆ ನಾವು ಮನುಷ್ಯರು ಗೌರವ ಕೊಡ್ತೀರಿ. ಆದ್ರೆ ಅವ್ರಿಗೆ ಗೌರವ ಕೊಡೋದು ಗೊತ್ತಿಲ್ಲ. ಅದಕ್ಕೋಸ್ಕರ ಯಾರು ಇವತ್ತು ಶ್ರೀರಾಮ್ ಸೇನೆ ಅವ್ರು ಅವಮಾನ ಮಾಡಿದ್ದಾರೆ ಅವ್ರನ್ನ ಸಂಘದಿಂದ ತೆಗಿಬೇಕು, ದೇಶದಿಂದ ಅವ್ರನ್ನ ಹೊರಗಡೆಗೆ ಹಾಕ್ಬೇಕು, ಗಡಿಪಾರು ಮಾಡ್ಬೇಕು. ಅಂತವ್ರ ದೇಶದಲ್ಲಿ ಇರಬಾರ್ದು. ಅಮಿತ್ ಶಾ ಅವ್ರಿಗೂ ವಾರ್ನ್ ಮಾಡ್ತೀರಿ, ಅವ್ರ ಸರ್ಕಾರ ನಡೆಸಕ್ ಆಗಿಲ್ಲ ಅಂದ್ರೆ ದಯವಿಟ್ಟು ರಾಜೀನಾಮೆ ಕೊಟ್ಟು ಅವ್ರ ಮನೆಗೆ ಹೋಗ್ಲಿ. BJP ಸರ್ಕಾರ 13 ವರ್ಷದಿಂದ ಆಡಳಿತ ಮಾಡ್ತಾ ಇದ್ದಾರೆ. ಜನಗಳಿಗೆಲ್ಲ ಮೋಸ ಮಾಡೋದು, ಅವಮಾನ ಮಾಡೋದು, ವಂಚನೆ ಮಾಡೋದು, ದ್ರೋಹ ಮಾಡೋದು ಇದೇ ಮಾಡ್ತಾ ಇದ್ದಾರೆ. ಇದವ್ರು ಇಲ್ಲಿಗೆ ನಿಲ್ಸ್ಕೊಳ್ಬೇಕು. ಮತ್ತೆ ಇದೇನು ಮುಂದುವರಿಸಿದ್ದಾರೆ ಅಂದ್ರೆ ಮುಂದಕ್ಕೆ ಎಲ್ಲ ಜಿಲ್ಲೆ, ತಾಲೂಕು ಮಟ್ಟದಲ್ಲಿ, ರಾಜ್ಯದ ಮಟ್ಟದಲ್ಲಿ, ದೇಶದ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತೀರಿ, ಬಿಡೋದಿಲ್ಲ. ಅವ್ರು ನೆಕ್ಸ್ಟ್ ನಮ್ಮ ದೇಶಕ್ಕೆ, ನಮ್ಮ ಊರಿಗೆ ಬಂದಿದ್ದಾರೆ ಅಂದ್ರೆ ಅವ್ರು ನಾವು ಒಳಗಡೆ ಸೇರ್ಸ್ಕೊಳ್ಳೋದಿಲ್ಲ ಅಂತ ನಮ್ಮ ಸಂಘಟನೆ ಕಡೆಯಿಂದ ನಾವು ಹೇಳ್ತಾ ಇದ್ದೀವಿ. ಬಂಧುಗಳೇ, ದಿನಾಂಕ ಆಗಸ್ಟ್ 8ನೇ ತಾರೀಕು ಉತ್ತರಾಖಂಡದಲ್ಲಿ ಮಾನ್ಯ ಗೌರವಾನ್ವಿತ ಮಲ್ಲಿಕಾರ್ಜುನ ಖರ್ಗೆ ಅವರು ಸಭೆಗೆ ಹೋಗಿ ಭಾಷಣ ಮಾಡಿ
ಭಾಷಣ ಮಾಡಿದ ನಂತರ ಏನು ಸಂವಿಧಾನ ಇದೆ, ಏನು ಪ್ರಜಾಪ್ರಭುತ್ವ ಇದೆ, ಯಾವ ರೀತಿ ನಡ್ಕೊಳ್ಬೇಕಾಗಿದೆ ಅಂತಕ್ಕಂಥ ಮಾತನಾಡಿ ತದನಂತರ ಊಟ ಮಾಡಿ ಹಿಂದಿರುಗುವಾಗ ಏನು ಈ ಮನುವಾದಿಗಳಿದ್ದಾರೆ, ಯಾರು ಕೋಮುವಾದಿಗಳಿದ್ದಾರೆ, ಮೈಲಿಗೆ ಆಗಿದೆ ಅಂತೇಳಿ ಗಂಜಲ ಮತ್ತು ನೀರನ್ನು ಹಾಕಿ ಶುದ್ಧೀಕರಣ ಮಾಡಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಅವಮಾನ ಮಾಡಿದ್ದಾರೆ. ಇದು ಮಲ್ಲಿಕಾರ್ಜುನ ಖರ್ಗೆ ಅವರ ಅವಮಾನ ಅಲ್ಲ, ಸಂವಿಧಾನಕ್ಕೆ ಅವಮಾನ ಮಾಡಿರ್ತಕ್ಕಂಥ ಒಂದು ಹುನ್ನಾರ ಆಗಿದೆ. ಪ್ರಜಾಪ್ರಭುತ್ವವನ್ನ ಅವಮಾನ ಮಾಡಿದ್ದಾರೆ. ಇಡೀ ದೇಶದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನರನ್ನ, ದಲಿತರನ್ನ ಅವಮಾನ ಮಾಡಿರುವಂತಹ ಒಂದು ಈ ಕೃತ್ಯಕ್ಕೆ ಇಡೀ ದಲಿತ ಸಂಘ ಸಮಿತಿ ಜಿಲ್ಲಾ ಶಾಖೆಯಿಂದ ಅದನ್ನ ಖಂಡಿಸ್ತಾ ಇದ್ದೀವಿ. ಮತ್ತೆ ಏನು ಶ್ರೀರಾಮ ಸೇನೆಯ ಪಾಂಡೆ ಅಂತಕ್ಕಂಥ ಒಬ್ಬ ಕಾರ್ಯಕರ್ತ ಏನು ಅವನು ಗಂಜಲ ಹಾಕಿ ನೀರನ್ನು ಶುದ್ಧೀಕರಿಸಿರ್ತಕ್ಕಂಥ ಒಬ್ಬ ಕಾರ್ಯಕರ್ತನನ್ನ ಈ ಕೂಡಲೇ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಸ್ಪೃಶ್ಯತೆ ಕಾಯ್ದೆ ಅನ್ವಯ ಅವರ ಮೇಲೆ ಒಂದು ಕಾನೂನಿನ ಕ್ರಮ ತಗೊಂಡು ಅವರಿಗೆ ಜೈಲಿಗೆ ಹಾಕುವಂತ ಒಂದು ಕೆಲಸ ಮಾಡಬೇಕಾಗಿದೆ. ಇಡೀ ದೇಶದಲ್ಲಿ ಇಂತಹ ಒಂದು ಕಾರ್ಯಕ್ರಮಗಳನ್ನ, ಇಂತಹ ಒಂದು ಹುನ್ನಾರವನ್ನ, ಇಂತಹ ಪ್ರಕರಣವನ್ನ ಇಡೀ ದೇಶಾದ್ಯಂತ ಎಲ್ಲೇ ನಡೆದ್ರು ಕೂಡ ದಲಿತ ಸಂಘ ಸಮಿತಿ ಖಂಡಿಸ್ತದೆ. ಅದಕ್ಕೆ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ದಯಮಾಡಿ ಏನು ಪೊಲೀಸ್ ಇಲಾಖೆ ಇದೆ, ಸಮಾಜ ಕಲ್ಯಾಣ ಇಲಾಖೆ ಇದೆ, ಕೇಂದ್ರ ಸರ್ಕಾರ ಇದೆ, ಇದರ ಬಗ್ಗೆ ತನಿಖೆ ನಡೆಸಿ ಈ ಕೂಡಲೇ ಅವನು ಬಂಧಿಸ್ಬೇಕಂತೇಳಿ ನಮ್ಮ ದಲಿತ ಸಂಘ ಸಮಿತಿ ಜಿಲ್ಲಾ ಶಾಖೆಯಿಂದ ನಾವು ಒಂದು ಒತ್ತಾಯ ಮಾಡ್ತಾ ಇದ್ದೇವೆ ಬಂಧುಗಳೇ. ಈಗ ಇವತ್ತೇನು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಒಂದು ಅವಮಾನ ಮಾಡಿರ್ತಕ್ಕಂಥ ಪ್ರಸಂಗವನ್ನ ಕಳೆದ 8ನೇ ತಾರೀಕು ಉತ್ತರಾಖಂಡದಲ್ಲಿ ಮಾಡಿದ್ದಾರೆ. ಅವರು ಸಾರ್ವಜನಿಕ ಸಭೆಯನ್ನ ಉದ್ದೇಶಿಸಿ ಮಾತನಾಡಿ ಹೋದ ಮೇಲೆ ಅಲ್ಲಿ ಶುದ್ಧೀಕರಣ ಮಾಡ್ತಕ್ಕಂಥ ಕೆಲಸವನ್ನ ಈ ಬಿಜೆಪಿಯವರು, ಅವರ ಸಂಘ ಪರಿವಾರಗಳವರು ಮಾಡ್ತಾರೆ ಅಂತ ಹೇಳಿದ್ರೆ ಈ ದೇಶದ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಇನ್ನ 75 ವರ್ಷಗಳಾದ ಸ್ವಾತಂತ್ರ್ಯ ಆದ ಮೇಲೂ ಕೂಡ 75 ವರ್ಷಗಳ ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ಈ ಪರಿಸ್ಥಿತಿ ಇವತ್ತು ಈ ದೇಶದಲ್ಲಿ ಇದೆ ಅಂತ ಹೇಳಿದ್ರೆ ಇವರು ಸಂವಿಧಾನವನ್ನ ನಡೆಸ್ತಾ ಇದ್ದಾರಾ ಅಥವಾ ಸಂವಿಧಾನದ ಮುಖಾಂತರ ಮನುವಾದವನ್ನ ನಡೆಸ್ತಾ ಇದ್ದಾರಾ ಅಂತ ಹೇಳ್ಬಿಟ್ಟು ಒಂದು ಅನುಮಾನವನ್ನ ಬರ್ತಾ ಇದೆ. ಅವತ್ತೇ ಹೇಳಿದ್ರು ಅಂಬೇಡ್ಕರ್ ಅವರು, ಎಷ್ಟೇ ಒಳ್ಳೆ ಸಂವಿಧಾನ ಇದ್ರು ಕೂಡ ಒಂದು ವೇಳೆ ಅದನ್ನ ಜಾರಿ ಮಾಡ್ತಕ್ಕಂಥವ್ರು ಕೆಟ್ಟವರಾಗಿದ್ರೆ ಆ ಸಂವಿಧಾನ ಕೆಟ್ಟದ್ದಾಗ್ತದೆ. ಎಷ್ಟೇ ಕೆಟ್ಟದ್ದಾಗಿದ್ರು ಕೂಡ ಒಂದು ಸಂವಿಧಾನ ಅದನ್ನ ಜಾರಿ ಮಾಡ್ತಕ್ಕಂಥವ್ರು ಒಳ್ಳೆಯವರಾಗಿದ್ರೆ ಆ ಸಂವಿಧಾನ ಒಳ್ಳೇದಾಗ ಆಗ್ತದೆ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಅವರು ಹೇಳಿದ್ರು. ಅದೇ ರೀತಿ ಇವತ್ತು ಈ ದೇಶದಲ್ಲಿ ಕಳೆದ 10 ವರ್ಷಗಳಿಂದ ನಡೀತಾ ಇದೆ. ಪ್ರತಿ ಒಂದು ವಿಚಾರದಲ್ಲಿ ಮನುವಾದವನ್ನ ತೋರಿಸ್ತಾ ಇದ್ದಾರೆ. ಇನ್ನೊಂದು ಮಾತು ನಾನು ಈಗಲೇ ಹೇಳಿದೆ, ಇವಾಗ 75ರ ಸಂಭ್ರಮವನ್ನ ಮಾಡ್ತಾ ಇದ್ದೀವಿ, ಸ್ವಾತಂತ್ರ್ಯ ಸಂಗ್ರಾಮದ ಸಂಭ್ರಮವನ್ನ. ಇವತ್ತು ಇವರು ಹೇಳ್ತಾ ಇದ್ದಾರೆ 75 ವರ್ಷಗಳಾದ್ಮೇಲೂ ಕೂಡ ಇಷ್ಟ ಒಂದು ದೊಡ್ಡ ದಲಿತ ನಾಯಕ ಯಾರು ಖರ್ಗೆ ಅವರು, ವಿರೋಧ ಪಕ್ಷದ ನಾಯಕ, ರಾಜ್ಯಸಭೆಯಲ್ಲಿ ಬಹಳ ದೊಡ್ಡ ದಲಿತ ನಾಯಕ, ಆಲ್ ಇಂಡಿಯಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಇಂಥ ಒಬ್ಬ ದೊಡ್ಡ ನಾಯಕನಿಗೆ ಈ ಪರಿಸ್ಥಿತಿ ಇದ್ದರೆ ಸಾಮಾನ್ಯ ದಲಿತರನ್ನ ಯಾವ ಮಟ್ಟಕ್ಕೆ ಇವರು ನೋಡ್ತಾರೆ ಅಂತ ನಾವು ಇವ್ರನ್ನ ಪ್ರಶ್ನೆ ಮಾಡ್ಬೇಕಾಗ್ತದೆ. ಅದಕ್ಕೋಸ್ಕರ ಈ ವೇದಿಕೆ ಮುಖಾಂತರ ನಾನು ಒಂದು ಮಾತನ್ನ ಹೇಳ್ತಾ ಇದ್ದೀನಿ. ಬಿಜೆಪಿ ಅವ್ರದ್ದು ಒಂದು ಸ್ಲೋಗನ್ ಇದೆ, ಏನಂದ್ರೆ ವಿಕಸಿತ್ ಭಾರತ್ ಅಂತ. ಅದು ತಪ್ಪು. ಅವರು ವಿಕಸಿತ್ ಭಾರತ್ ಮಾಡ್ತಾ ಇಲ್ಲ, ವಿಕೃತ ಭಾರತವನ್ನ ಮಾಡ್ತಾ ಇದ್ದಾರೆ. ವಿಕೃತ ಭಾರತವನ್ನ ಸಂಪೂರ್ಣವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ, ದಯವಿಟ್ಟು ಮುಂದಿನ ದಿವಸಗಳಲ್ಲಿ ಈ ಸಂವಿಧಾನದ ಮುಖಾಂತರ ಏನು ಈ ದೇಶಕ್ಕೆ ಒಂದು ಸಮಾನತೆ, ಭ್ರಾತೃತ್ವ ಒಂದು ಸಮಾಜವನ್ನು ಕಟ್ಟತಕ್ಕಂತ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ರು, ಅದನ್ನ ನೇರವಾಗಿ ಜಾರಿ ಮಾಡ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಬೇಕು. ಇಲ್ಲ ಅಂದ್ರೆ ನೀವು ಕುಮ್ಮಕ್ಕು ಕೊಡ್ತಾ ಇದೀರಾ ಅಂತ ಈ ದೇಶದ ಜನ ಅರ್ಥ ಮಾಡ್ಕೊಳ್ತಾರೆ. ದಲಿತರನ್ನು ಸುಟ್ಟು ಬೆಂಕಿ ದೇಶವನ್ನು ಸುಡುತ್ತದೆ, ದಲಿತರನ್ನು ಸುಟ್ಟು ಬೆಂಕಿ ದೇಶವನ್ನು ಸುಡುತ್ತದೆ, ದಲಿತರನ್ನು ಸುಟ್ಟು ಬೆಂಕಿ ದೇಶವನ್ನು ಸುಡುತ್ತದೆ. ಸರ್ಕಾರಂತೆ ಸರ್ಕಾರ, ಅವ್ರ ಅಪ್ಪಂದಂತೆ ಸರ್ಕಾರ, ಕಾನೂನಂತೆ ಕಾನೂನು, ಅವ್ರ ಅಪ್ಪಂದಂತೆ ಕಾನೂನು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಹೋರಾಟ ಹೋರಾಟ ಎಲ್ಲವರೆಗೂ ಹೋರಾಟ, ಹೋರಾಟ ಹೋರಾಟ, ಎಲ್ಲವರೆಗೂ ಹೋರಾಟ. ಜಿಂದಾಬಾದ್ ಜಿಂದಾಬಾದ್, DSS ಜಿಂದಾಬಾದ್, DSS ಜಿಂದಾಬಾದ್. DSS Thank you, sir. ಸರ್
ನೀವು ಸರ್ಕಾರಕ್ಕೆ ನಿಮ್ಮ ನೋವನ್ನ ನಾವು ಅವ್ರಿಗೆ ತಲುಪ್ಸಕ್ಕೆ ಈ ತಕ್ಷಣವೇ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ನಾವು ಇವತ್ತೇ ಕಳಿಸ್ಕೊಟ್ಟು ನಿಮ್ಮ ಏನು ನೋವಾಗಿದೆ ಅದ್ರ ಬಗ್ಗೆ ನಮಗೂ ನೋವಾಗ್ತದೆ ಇಲ್ಲ ಅಂತಲ್ಲ, ಖಂಡಿತವಾಗ್ಲೂ ನಿಮ್ಮ ಮನವಿ ಸ್ವೀಕರಿಸಿ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತೇ ನಾವು ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ. ಸರ್ ಒಂದ್ ನಿಮಿಷ, ಅಮಿತ್ ಶಾ ಅವರಾಗ್ಲಿ ಮೋದಿ ಅವರಾಗ್ಲಿ ಮುರ್ಮು ಅವರಾಗ್ಲಿ ಮೈಸೂರು ಬಂದಾಗ ಯಾವ್ದೇ ಜನಾಂಗ ಆಗ್ಲಿ ಈ ತರ ಅವ್ರ ಅವಮಾನ ಮಾಡಿ ಕಳ್ಸ್ಲಿಲ್ಲ. ನಮ್ ಕರ್ನಾಟಕದ ಜನ ಬಂದ್ಬಿಟ್ಟು ಸ್ವಾಗತ ಮಾಡಿ ಅವ್ರ ಗೌರವ ಕೊಟ್ಟು ಘನತೆ ಕೊಟ್ಟು ಕಳ್ಸಿದ್ದೀರಿ. ಆದ್ರೆ ಇವತ್ ಬಂದ್ಬಿಟ್ಟಿದೆ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಹಂಗ್ ಮಾಡಿದ್ದಾರೆ ಅಂದಾಗ ನಮ್ಗೆ ತುಂಬಾ ನೋವಾಗುತ್ತೆ, ಅವಮಾನ ಆಗುತ್ತೆ. ಅದಕ್ಕೋಸ್ಕರ ಅಮಿತ್ ಶಾ ಅವ್ರನ್ನ ತಿಳ್ಕೊಬೇಕು, ಸರ್ಕಾರ ಕರೆಕ್ಟ್ ಆಗಿ ಅವ್ರು ನಡೆಸ್ತಾ ಇಲ್ಲ. ಏನ್ ಇವತ್ತು ಶ್ರೀರಾಮ್ ಸೇನೆ ಇದೆ ಅವ್ರನ್ನ ಅಮಾನತ್ ಮಾಡ್ಬೇಕು. ತುಂಬಾ ನೋವಿದೆ ನಮ್ಗೆ ವಿಚಾರದಲ್ಲಿ.